ಫಿಫಾ ವಿಶ್ವಕಪ್ ಬರ್ತಾ ಇದೆ ಅಂದ್ರೆ ಬ್ರಾಂಡ್ಗಳ ನಡುವೆ ಮಾರ್ಕೆಟಿಂಗ್ ವಾರ್ ಶುರುವಾಗುತ್ತೆ. ಆದ್ರೆ ಈ ಸಲ ಜಿಲೆಟ್ ಕಂಪನಿ ಮಾಡಿರುವಂತಹ ಒಂದು ಐಡಿಯಾ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಅದೇನೆಂದು ಗೊತ್ತಾ? ಫಿಫಾ ನಿಯಮಗಳ ಪ್ರಕಾರ ಅಧಿಕೃತ ಸ್ಪಾನ್ಸರ್ ಅಲ್ಲದಂತಹ ಯಾವುದೇ ಕಂಪನಿಯ ಲೋಗೋ ಅಥವಾ ಹೆಸರನ್ನ ಸ್ಟೇಡಿಯಂಗಳಲ್ಲಿ ಪ್ರದರ್ಶಿಸುವಂತಿಲ್ಲ. ಇದರಿಂದ ಅಮೆರಿಕದ ಪ್ರಸಿದ್ಧ ಜಿಲೆಟ್ ಸ್ಟೇಡಿಯಂ ಹೆಸರನ್ನ ಬದಲಾಯಿಸಬೇಕಾದಂತ ಅನಿವಾರ್ಯತೆ ಇತ್ತು. ಇದಕ್ಕೆ ಜಿಲೆಟ್ ಕಂಪನಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಬದಲಿಗೆ ಒಂದು ಇಂಟ್ರೆಸ್ಟಿಂಗ್ ಪ್ಲಾನ್ ಅನ್ನ ಮಾಡಿತು. ಅವರು ಸ್ಟೇಡಿಯಂ ಹೆಸರನ್ನ ತಾತ್ಕಾಲಿಕವಾಗಿ ಬೋಸ್ಟನ್ ಸ್ಟೇಡಿಯಂ ಅಂತ ಹೇಳಿ ಬದಲಾಯಿಸಿದ್ರು. ಆದ್ರೆ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ. ಸ್ಟೇಡಿಯಂ ಮೇಲಿದ್ದಂತಹ ತಮ್ಮ ಜಿಲೆಟ್ ಲೋಗೋವನ್ನ ಮರೆಮುಚ್ಚುವ ಬದಲು ತಮ್ಮದೇ ಪ್ರಮುಖ ಉತ್ಪನ್ನವಾದಂತಹ ಶೇವಿಂಗ್ ಫೋಮ್ ಲೋಗೋದ ಮೇಲೆ ಬಂದು ಬಿದ್ದಿರುವಂತಹ ಹಾಗೆ ಕ್ರಿಯೇಟಿವ್ ಆಗಿ ವಿನ್ಯಾಸಗೊಳಿಸಿದ್ರು. ನೋಡೋಕೆ ಲೋಗೋ ಮೇಲೆ ಯಾರೋ ಶೇವಿಂಗ್ ಫೋಮ್ ಸುರಿದ ಹಾಗೆ ಕಾಣುವ ಈ ಐಡಿಯಾ ಜನರ ಗಮನವನ್ನ ಮತ್ತಷ್ಟು ಸೆಳೆಯುವಂತೆ ಮಾಡಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಾಹೀರಾತು ನೀಡುವ ಬ್ರಾಂಡ್ಗಳ ನಡುವೆ ಜಿಲೆಟ್ ಕೇವಲ ಒಂದು ಕ್ರಿಯೇಟಿವ್ ಐಡಿಯಾದಿಂದ ಜಗತ್ತಿನಾದ್ಯಂತ ದೊಡ್ಡ ಮಟ್ಟದ ಪ್ರಚಾರ ಗಿಟ್ಟಿಸಿಕೊಂಡಿದೆ. ಹೆಸರಿಲ್ಲದಿದ್ರೂ ಕೂಡ ಜನ ನಮ್ಮನ್ನ ಗುರುತಿಸ್ತಾರೆ ಅನ್ನೋದನ್ನ ಜಿಲೆಟ್ ಸಾಬೀತು ಮಾಡಿದೆ.